3, 2, and 1. HCG Hospital officially opened ನಮ್ಮ ಹೆಬ್ಬಾಳದಲ್ಲಿ. ನಿಮಗೆ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಕೇರ್ ತಗೊಳ್ಳಿ, ಇಲ್ಲ ಅಂದ್ರೆ ಹಾಸ್ಪಿಟಲ್ ಇದೆ, ಇಲ್ಲಿಗೆ ಬನ್ನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅಂಡ್ ಆಫ್ ಕೋರ್ಸ್ ಸಮಥಿಂಗ್ ಲೈಕ್ ದಿಸ್ ನಾನು ಒಂದು ಕೆಲವು ತಿಂಗಳ ಮುಂದೆ ಇನ್ನೊಂದು ಹಾಸ್ಪಿಟಲ್ ಹೋಗಿದ್ದೇವೆ. ಕಿಡ್ಸ್ ಆರ್ ಗೆಟಿಂಗ್ ಕ್ಯೂರ್ಡ್, ಲಾಟ್ ಆಫ್ ಕಿಡ್ಸ್ ಕ್ಯಾನ್ಸರ್ ಪೇಷಂಟ್ಸ್. ಟ್ರಸ್ಟ್ ಮೀ, ನಾನು ಹೋದಾಗ somehow my heart melted because ಆ ಮೂಮೆಂಟ್ ಅಲ್ಲಿ ನಮಗೆ ಒಳ್ಳೆ ಆರೋಗ್ಯದ ಒಂದು ಬೆಲೆ ಗೊತ್ತಾಗುತ್ತೆ. ಹೌ ಲಕ್ಕಿ ಎವ್ರಿವನ್, ಈಚ್ ಒನ್ ಆಫ್ ಯು and I to have better health. Hospitals are definitely not something anybody wants to visit, but then all said and done, if an opportunity or if a situation like that comes, hospital here has provided a great one. And ಹೆಬ್ಬಾಳ್ ನಾರ್ತ್ ಬ್ಯಾಂಗ್ಳೂರಿನಲ್ಲಿ ಒಂದು ದೊಡ್ಡ ಕ್ಯಾನ್ಸರ್ ಸೆಂಟರ್ ಅಂಡರ್ HCG ಓಪನ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಭಾಳ ಜನಗಳಿಗೆ ಅನುಕೂಲ ಆಗುತ್ತೆ. ಇದು ಸ್ಟೇಟ್ ಆಫ್ ದ ಆರ್ಟ್ ಕ್ಯಾನ್ಸರ್ ಸೆಂಟರ್. ಎಲ್ಲ ಥರ ಪ್ರಪಂಚದಲ್ಲಿ ಏನಿದೆಯೋ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇದರಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ MR Linac ಫಸ್ಟ್ ಟೈಮ್ ಇನ್ ಕರ್ನಾಟಕ, ಇಂಡಿಯಾದಲ್ಲೇ 3ನೇದು ಇದು ಬಂದಿದೆ. ಇದರಿಂದ ನಾವು ಪ್ರಿಸಿಷನ್ ಮೆಡಿಸನ್ ಕರೆಕ್ಟಾಗಿ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಿ ಯಾವ ಏರಿಯಾದಲ್ಲಿ ಕೊಡ್ಬೋದು ಅದು ಕೊಟ್ಟರೆ ನಮಗೆ ಔಟ್ಕಮ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ HCGನಲ್ಲಿ ಇವಾಗ 400 ಜನ ಡಾಕ್ಟರ್ಸ್ ಇದ್ದಾರೆ. ಒಟ್ಟಿಗೆ ಎಲ್ಲರೂ ಸೇರಿ ವಿ ಕ್ಯಾನ್ ಗಿವ್ ದ ರೈಟ್ ಒಪಿನಿಯನ್ ಫಾರ್ ದ ಪೇಷಂಟ್. ಈ ಹೆಬ್ಬಾಳ್ ಹಾಸ್ಪಿಟ್ಲು ಒಂಥರ ಭಾಳ ಮಾಡ್ರನ್ ಹಾಸ್ಪಿಟ್ಲ್ ಆಗಿ ಪೇಷಂಟ್ಸ್ಗೆ ನಾವು ಮುಖ್ಯ ಅಂದರೆ ರೈಟ್ ಟ್ರೀಟ್ಮೆಂಟ್ ಕೊಡಬೇಕು. ಗ್ರೂಪ್ ಆಫ್ ಡಾಕ್ಟರ್ಸ್ ಎಲ್ಲಿದ್ದಾರೆ ಅವರು ಕನ್ಸಲ್ಟ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ಸು, ಮೈನ್ HCG ಸೆಂಟರ್ ಜೊತೆನೂ ಮಾತಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಪೇಷಂಟ್ಗೆ ಉಪಯೋಗ. ನಮ್ಮದೇನು ನಾವು ಯಾಕೆ ಇದನ್ನು ಶುರು ಮಾಡಿದ್ರು ಅಂದರೆ ಪೇಷಂಟ್ಸ್ ಕಮ್ ಫಸ್ಟ್, ರೈಟ್ ಟ್ರೀಟ್ಮೆಂಟ್ ಕೊಡಬೇಕು ಫಸ್ಟ್ ಟೈಮ್ ಅವ್ರು ಬಂದಾಗ. ಕ್ಯಾನ್ಸರ್ ಅಂತ ಡಿಸೀಸ್ನ ವಾಪಸ್ ಬರಕ್ಕೆ ಬಿಡಬಾರ್ದು. ಅವರ್ ಗೋಲ್ ಈಸ್ ಕರೆಕ್ಟ್ ಸರ್ಜರಿ ಮಾಡಬೇಕು. ಮೊದಲೆಲ್ಲ ಇದು ಮೇಜರ್ ಸರ್ಜರಿ ಮಾಡೋರು ಏನು ಅಂದರೆ ಬ್ರೆಸ್ಟ್ ಸರ್ಜರಿ ತೆಗೆದುಬಿಡೋರು, ವಾಯ್ಸ್ ಬಾಕ್ಸ್ ತೆಗಿಯೋರು, ಅವೆಲ್ಲ ಮಾಡೋದಿಲ್ಲ. ಈಗ ಏನೋ ಕೋಲನ್ನು ತೆಗೆದುಬಿಟ್ಟು ಬ್ಯಾಕ್ ಕೊಡೋರು, ಕ್ವಾಲಿಟಿ ಆಫ್ ಲೈಫ್ ಇಂಟರ್ಫಿಯರ್ ಆಗುತ್ತೆ. ನಾವೇನು ಅಂದರೆ ವಿ ಶುಡ್ ಪ್ರಿಸರ್ವ್, ವಿ ಶುಡ್ ಮೇಕ್ ಶ್ಯೂರ್ ಪೇಷಂಟ್ ಔಟ್ಕಮ್ ಈಸ್ ಗುಡ್. ವಾಪಸ್ ಕ್ಯಾನ್ಸರ್ ಬರಬಾರ್ದು, ಅದ್ರ ಜೊತೆಗೆ ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾವು HCG ನಾನು ಬಂದು ಶುರು ಮಾಡಿದ್ದು. HCG ಅಕ್ರಾಸ್ 26 ಸೆಂಟರ್ಸ್ ಇದೆ. ಆದರೆ ನಮ್ಮ ಹೆಬ್ಬಾಳ್ನಲ್ಲಿ ಇವಾಗ ನಾರ್ತ್ ಬ್ಯಾಂಗ್ಳೂರ್ನಲ್ಲಿ ಮಾಡೋದು ನಮ್ಮ ಪ್ರೈಡ್, ಬಿಕಾಸ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸೆಂಟರ್ಸ್. ಇದರಿಂದ ಇಲ್ಲಿರೋ ಜನಗಳಿಗೆ ಬೆಂಗಳೂರು, ಗ್ರೇಟರ್ ಬ್ಯಾಂಗ್ಳೂರು, ಅದು ಏರ್ಪೋರ್ಟ್ ಹತ್ರ ಇರೋದ್ರಿಂದ ಅಬ್ರಾಡಿಂದ ಬರೋ ಜನಗಳಿಗೂ ಭಾಳ ಉಪಯೋಗ ಆಗುತ್ತೆ ಎಂದು ಎಲ್ಲರೂ ಇದಕ್ಕೆ ನಮ್ಗೆ ಸಹಕರಿಸಬೇಕು ಅಂತ ಕೇಳ್ತೀನಿ. ವಿ ಆಲ್ ವಾಂಟ್ ಟು ಡೂ ರೈಟ್ ಥಿಂಗ್ ಫಾರ್ ದ ಪೇಷಂಟ್ ವಿತ್ ಕ್ಯಾನ್ಸರ್ ಟು ವಿನ್ ದ ವಾರ್ ಆನ್ ಕ್ಯಾನ್ಸರ್. ಕ್ಯಾನ್ಸರ್ ಮೇಲೆ ನಾವು ಯುದ್ಧ ಗೆಲ್ಲಬೇಕು ಅಂದರೆ ರೈಟ್ ಥಿಂಗ್ ಮಾಡಬೇಕು ಪೇಷಂಟ್ಗೆ. ಅದು ಪ್ರಿವೆನ್ಷನ್ನು ಮಾಡಬೇಕು, ಬೇಕಾದಷ್ಟು ಥಿಂಗ್ಸ್ ಮಾಡಬೇಕು. ಸ್ಮೋಕಿಂಗ್ ಹೆಂಗೆ ನಾವು ಕಡಿಮೆ ಮಾಡಬೇಕು, ಯಾವ ಥರ ಆ್ಯಕ್ಟಿವ್ ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ನನ್ನ ಬೆಂಗಳೂರಿನಲ್ಲೇ ನಾವು ಇವ್ರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದ್ದೀನಿ ಎಲ್ಲರಿಗೂ, ಆಲ್ ಓವರ್ ಬ್ಯಾಂಗ್ಳೂರ್ DCPs. ಇವೆಲ್ಲ ಆ್ಯಕ್ಷನ್ ತೊಗೊಂಡ್ರೇ ನಾವು ಕ್ಯಾನ್ಸರ್ ಬರ್ಡನ್ ಕಡಿಮೆ ಮಾಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಕ್ಯಾನ್ಸರ್ ಇವಾಗ ಜಾಸ್ತಿ ಆಗ್ತಾ ಇದೆ. 1 in 9 ಆರ್ ಗೆಟಿಂಗ್ ಕ್ಯಾನ್ಸರ್. ಹೌ ಡು ವಿ ಮೇಕ್ ಶೂರ್ ಇದಕ್ಕೆಲ್ಲರದು ಒಟ್ಟಿಗೆ ಸೇರಿ ಇಟ್ ಹ್ಯಾಸ್ ಟು ಬಿ ಅ ಮೂವ್ಮೆಂಟ್. That is why we have started this new center to make cancer care accessible as well as affordable. Thank you. But in terms of treatment, certainly lung cancer patients with head and neck are living for years and years, not months now. So proper treatment is important. Of course, finances always come in the way. There are schemes. We have all written about how can we bring universal health care. But while that talk is going on, there are a lot of measures. We ourselves have a HCG foundation. We have helped significant number of patients through this foundation, where people who can't afford or who cannot bridge the gap, we are trying to help. So this is a growing area where we need to address cancer patients. So no patient is denied treatment or compromised. Only if you don't compromise, you get the best results. Okay? Yeah. I'd just like to add, because it's a very important question that you raised. Getting cancer treatment, the quality of cancer treatment varies widely across states and hospitals. What we have always endeavored to do is get the best clinicians, most ethical clinicians, support them with the right, most expensive technology to deliver the best care. Founding on the foundation of a tumor board-based protocolized approach. It's very important to get research-based treatment given to the patient.
And for that, the tumor board acts as that governing board which makes sure that the right treatment is getting passed on to the patients, which has been our founding principle, and that's what we want to adhere to. So while cancer treatment you will see across, but having the right set of principles on which we deliver treatment in our hospitals is very, very important, and that's been our goal, and that's what we want to continue to do.